ಮೈಸೂರಿನ ಉದಯಗಿರಿಯ ಗಲಭೆಗೆ ಕಾರಣವಾಗಿದ್ದ ವಿವಾದಿತ ಪೋಸ್ಟ್ ಹಾಕಿದ್ದ ಆರೋಪಿ ಸತೀಶ್ಗೆ ಜಾಮೀನು ಮಂಜೂರಾಗಿದೆ. ಮೈಸೂರಿನ 2ನೇ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರು ಆರೋಪಿಗೆ ಜಾಮೀನು ಮಂಜೂರು ಮಾಡಿದ್ದಾರೆ. ಸತೀಶ್ ಪೋಸ್ಟ್ನಿಂದಾಗಿ ಉದಯಗಿರಿ ಹೊತ್ತಿ ಉರಿದಿತ್ತು. ಈ ವೇಳೆ ಉದಯಗಿರಿ ಠಾಣೆಗೆ ಕಲ್ಲು ತೂರಾಟ ಮಾಡಲಾಗಿತ್ತು. ಅರ್ಜಿಯನ್ನು ನ್ಯಾಯಾಲಯ ಪುರಸ್ಕರಿಸಿದೆ. ಆರೋಪಿಯನ್ನು ಜಾಮೀನಿನ ಅಂದರೆ ಒಂದು ಶೂರಿಟಿಯನ್ನು ತೆಗೆದುಕೊಂಡು ಬಿಡುಗಡೆ ಮಾಡಲಿಕ್ಕೆ ಆದೇಶ ಮಾಡಿದೆ. ಒಬ್ಬರು ಶೂರಿಟಿಯನ್ನು ಕೊಡಲಿಕ್ಕೆ ಹೇಳಿದೆ. ನಾವು ಶೂರಿಟಿಯನ್ನು ಕೊಟ್ಟಿದ್ದೀವಿ. ಮತ್ತು ಅವರು ಇದೇ ರೀತಿಯ ಸಿಮಿಲರ್ ಅಫೆನ್ಸನ್ನು ಅಂದರೆ ಇದೇ ರೀತಿಯ ಒಂದು ಏನು ಆರೋಪ ಅವ್ರ ಮೇಲೆ ಬಂದಿದೆ ಆ ರೀತಿಯ ಅಫೆನ್ಸನ್ನು ಮತ್ತೆ ಮಾಡಬಾರ್ದು. ಮದುವೆ ಮನೆಯಲ್ಲಿ ಮುಯ್ಯಿ ಹಣ ತುಂಬಿದ್ದ ಬ್ಯಾಗ್ ಎಗರಿಸಿದ ಖತರ್ನಾಕ್ ಕಳ್ಳನನ್ನ ಪೊಲೀಸರು ಬಂಧಿಸಿದ್ದಾರೆ. ಚಾಮರಾಜನಗರದ ಸಿದ್ದಮಲ್ಲೇಶ್ವರ ಅನುಭವ ಮಂಟಪದಲ್ಲಿ ಊಟದ ಸಮಯದಲ್ಲಿ ವಧುವಿನ ಕೊಠಡಿಗೆ ನುಗ್ಗಿದ ಕಳ್ಳ ಮುಯ್ಯಿನ ಕವರ್ಗಳನ್ನ ತುಂಬಿಟ್ಟಿದ್ದ ಬ್ಯಾಗ್ ಎಗರಿಸಿ ಪರಾರಿಯಾಗಿದ್ದ. ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಚಾಮರಾಜನಗರ ಬಿಡಿ ಕಾಲೋನಿಯ ಯಾಸಿನ್ ಎಂಬಾತನನ್ನ ಬಂಧಿಸಿದ್ದಾರೆ. ಕೋಟೆನಾಡು ಚಿತ್ರದುರ್ಗದ ಐಮಂಗಲ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕುಖ್ಯಾತ ಅಂತಾರಾಜ್ಯ ಕಳ್ಳನನ್ನ ಬಂಧಿಸಿದ್ದಾರೆ. ಹನುಮಂತ ಅಲಿಯಾಸ್ ಬಳ್ಳಾರಿ ಹನುಮಂತ ಬಂಧಿತ ಆರೋಪಿ. ಈತ ಕರ್ನಾಟಕ ಮತ್ತು ಆಂಧ್ರದಲ್ಲಿ ಹಲವು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ. ಐಮಂಗಲ ಬಸ್ ನಿಲ್ದಾಣದ ಬಳಿ ಅನುಮಾನಾಸ್ಪದ ರೀತಿಯಲ್ಲಿ ಸುತ್ತಾಡುತ್ತಿದ್ದಾಗ ಡಿವೈಎಸ್ಪಿ ಶಿವಕುಮಾರ್, ಸಿಪಿಐ ಎನ್ ಗುಡ್ಡಪ್ಪ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸಿದ್ದಾರೆ. ಬಂಧಿತನಿಂದ 26,98,000 ಮೌಲ್ಯದ 351 ಗ್ರಾಂ ಚಿನ್ನಾಭರಣವನ್ನು ಜಪ್ತಿ ಮಾಡಿದ್ದಾರೆ. ಕುರ್ಚಿ ಕದನಕ್ಕೆ ಸಂಬಂಧಪಟ್ಟ ಸುದ್ದಿಗಳನ್ನು ನೋಡೋಣ. ಕೆಲವರು ಸಿಎಂ ಹೆಸರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಇನ್ನು ಡಿಕೆಶಿ ಹೇಳಿಕೆಗೆ ಸಚಿವ ಕೆಎನ್ ರಾಜಣ್ಣ ತಿರುಗೇಟು ನೀಡಿದ್ದಾರೆ. ನಾವೆಲ್ಲಿ ಹೆಸರು ದುರ್ಬಳಕೆ ಮಾಡಿಕೊಂಡಿದ್ದೇವೆ? ಹೆಸರು ದುರ್ಬಳಕೆ ಮಾಡಿಕೊಂಡು ನಾನು ಮನೆ ಕಟ್ಕೊಂಡಿದ್ದೀನಾ? ಡಾಲರ್ಸ್ ಕಾಲೋನಿಯಲ್ಲಿ ಮನೆ ಮಾಡ್ಕೊಂಡಿದ್ದೀನಾ? ಯಾರು ಹೇಳ್ತಾರೆ ಅವರು ಮಾಡ್ಕೊಂಡಿರಬಹುದು. ಹೈಕಮಾಂಡ್ ಹೆಸರು ಅವರು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ನಾನು ಯಾರಿಂದಲೂ ಶಿಸ್ತಿನ ಪಾಠ ಹೇಳಿಸಿಕೊಳ್ಳಬೇಕಾಗಿಲ್ಲ. 50 ವರ್ಷದಿಂದ ರಾಜಕಾರಣ ಮಾಡಿಕೊಂಡಿದ್ದೇನೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಹೌದು, ದುರ್ಬಳಕೆ ಮಾಡ್ಕೊಂಡು ಸದಾಶಿವನಗರದಲ್ಲಿ ಒಂದು 4 ಮನೆ, ಏನಪ್ಪ ಅಲ್ಲಿ ನಮ್ಮೂರಲ್ಲಿ ಒಂದು 4 ಮನೆ ಎಲ್ಲ ಕಟ್ಟಿದ್ದೀನಲ್ಲ, ಅವ್ರ ಹೆಸರು ದುರ್ಬಳಕೆ ಮಾಡಿಕೊಂಡು ಇನ್ನೇನಾಗಬೇಕು? ಉತ್ತರ ದುರ್ಬಳಕೆ ಮಾಡಿ ಅಲ್ಲಿ ತುಮಕೂರಲ್ಲಿ ಒಂದು 4 ಮನೆ ಕಟ್ಟಿದ್ದೀನಿ, ಸದಾಶಿವನಗರದಲ್ಲಿ ಒಂದು 4, ಡಾಲರ್ಸ್ ಕಾಲೋನಿ ಒಂದು 4 ಎಲ್ಲ ಕಟ್ಟಿಸಿದ್ದೀನಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರದ ಬಗ್ಗೆಯೂ ಮಾತನಾಡಿದ ರಾಜಣ್ಣ, ನಾನು ವೇಣುಗೋಪಾಲ್ ಅವರ ಭೇಟಿ ಮಾಡಿದ್ದು ಹೌದು. ಅವರಿಗೆ ಏನ್ ಹೇಳಬೇಕೋ ಹೇಳಿದ್ದೇನೆ. ಎಲ್ಲವನ್ನ ಬಹಿರಂಗಪಡಿಸಲು ಆಗಲ್ಲ. ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ನಾನು ಕೇಳಿಲ್ಲ ಅಂತ ಹೇಳಿದ್ರು. ಕೆಪಿಸಿಸಿ ಅಧ್ಯಕ್ಷ ವಿಚಾರದಲ್ಲಿ ಸಚಿವ ರಾಜಣ್ಣ ಹೇಳಿಕೆ ವಿಚಾರವಾಗಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಮಾತನಾಡಿರೋ ದಿನೇಶ್ ಗುಂಡೂರಾವ್, ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕವಾಗಿ ಚರ್ಚೆಯಾಗ್ತಿದೆ. ಏನೇ ಇದ್ರೂ ಹೈಕಮಾಂಡ್ ಮಟ್ಟದಲ್ಲಿ ಅದೆಲ್ಲ ತೀರ್ಮಾನ ಆಗಬೇಕು. ಯಾರಿಗೆ ಏನೇ ವಿಷಯ ಇದ್ರೂ ಅಲ್ಲಿ ಹೇಳ್ಕೊಂಡು ತೀರ್ಮಾನ ಮಾಡಿದ್ರೆ ಒಳ್ಳೆಯದು. ಅದು ಬಿಟ್ಟು ಹೊರಗಡೆ ಹೇಳೋದ್ರಿಂದ ನಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ. ರಾಜಣ್ಣಗೆ ಆಸೆ ಇದ್ರೆ ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅದನ್ನು ಎಲ್ಲರೂ ಒಪ್ಕೊಳ್ತಾರೆ ಅಂತ ಹೇಳಿದ್ರು. ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನವೂ ಕೂಡ ಇಲ್ಲ. ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅಲ್ಲಿ ತೀರ್ಮಾನ ಆಗಬೇಕು. ಯಾರಿಗೆ ಏನೇ ಅವರಲ್ಲಿ ಏನೇ ವಿಷಯಗಳಿದ್ರೂ ಕೂಡ ಅಲ್ಲಿ ಹೇಳ್ಕೊಂಡು ಅದನ್ನು ತೀರ್ಮಾನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಸುಮ್ಮನೆ ಇದು ಹೊರಗಡೆ ಹೇಳ್ಕೊಳ್ಳೋದ್ರಿಂದ ಅದು ನಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ ಮತ್ತು ಈ ಥರ ಒಂದು ಹೇಳಿಕೆಗಳಿಂದ ಅವ್ರು ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಅದು ಓಕೆ, ಅದು ಅವ್ರಿಗೆ ಆಸೆ ಇದ್ದರೆ ಅದರಲ್ಲ ಏನು ತಪ್ಪೇನಿಲ್ಲ. ಅದೆಲ್ಲ ಅಂತಿಮವಾಗಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಎಲ್ಲರೂ ಒಪ್ಕೊಳ್ತಾರೆ. ಅದು ಯಾರೇ ಆಗಿ ಸಿಎಂ ಹೆಸರು ದುರ್ಬಳಕೆ ಆಗ್ತಾ ಇದೆ ಅಂತ ಡಿಕೆಶಿ ಹೇಳಿಕೆ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಪಕ್ಷದ ಒಳಗೆ ಚರ್ಚೆಯಾಗಬೇಕಾದ ವಿಚಾರ ಬಹಿರಂಗ ಚರ್ಚೆಯಾಗಿದೆ. ಆಂತರಿಕವಾಗಿ ಈ ಕುರಿತು ಮಾತನಾಡಿ ನಾವು ಸಮಸ್ಯೆ ಇದ್ರೆ ಬಗೆಹರಿಸಿಕೊಳ್ತೇವೆ. ಏನೇ ಸಮಸ್ಯೆ ಆಗಿದೆ ಅಂತ ಅವರನ್ನೇ ಕೇಳಿ ಪಡೀತೀನಿ ಅಂತ ಹೇಳಿದ್ರು. ನಮ್ಮ ಪಾರ್ಟಿಯಲ್ಲಿ ಚರ್ಚೆ ಮಾಡಬೇಕಾದ ವಿಷಯ ಇಲ್ಲಿ ಉಡುಪಿಯಲ್ಲಿ ಮಂಗಳೂರಲ್ಲಿ ಮಾಡಲಿಕ್ಕಾಗಲ್ಲ. ನಮ್ಮ ಏನಿದ್ರೆ ಇಂಟರ್ನಲ್ ಆಗಿ ನಾವು ಮಾತಾಡ್ತೀವಿ, ಬಗೆಹರಿಸ್ಕೊಳ್ತೀವಿ. ಏನಾದ್ರು ಇದ್ರೆ ಸಮಸ್ಯೆ ಇದ್ರೆ ಇಲ್ಲ ಅಂತ ನಮ್ಮ ಭಾವನೆ ಇದ್ರೆ ಬಗೆಹರಿಸ್ಕೊಳ್ತೀವಿ. ಗೊತ್ತಿಲ್ಲ ಕೇಳೋಣ ಅವ್ರ ಜೊತೆ. ಕುಂಭಮೇಳದಲ್ಲಿ ಡಿಕೆಶಿ ಭಾಗಿಯಾದ ವಿಚಾರದ ಬಗ್ಗೆಯೂ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಖರ್ಗೆ ಹೇಳಿಕೆ ಅವರ ಅಭಿಪ್ರಾಯ. ಡಿಕೆಶಿ ಭಾಗಿಯಾಗಿರೋದು ಅವರ ವೈಯಕ್ತಿಕ. ಕುಂಭಮೇಳಕ್ಕೆ ತೆರಳಲು ಎಲ್ಲರೂ ಮುಕ್ತರಾಗಿದ್ದಾರೆ. ರಶ್ ಕಡಿಮೆ ಆದ್ಮೇಲೆ ನಾನು ಕೂಡ ಕುಂಭಮೇಳಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು.
ಬಿಜೆಪಿಯಲ್ಲಿ ಅಸಮಾಧಾನದ ಬೇಗುದಿ ಕಡಿಮೆಯಾಗುವಂತೆ ಕಾಣಿಸ್ತಾ ಇಲ್ಲ. ವಿಜಯೇಂದ್ರ ವಿರುದ್ಧ ಸಮರ ಸಾರಿರೋ ಯತ್ನಾಳ್ಗೆ ಬಿಜೆಪಿ ವರಿಷ್ಠರು ನೋಟಿಸ್ನ ಶಾಕ್ ಕೊಟ್ಟಿದ್ರು. ಹೈಕಮಾಂಡ್ ನೋಟಿಸ್ಗೂ ಕ್ಯಾರೆ ಅನ್ನದ ಯತ್ನಾಳ್ ವಿಜಯೇಂದ್ರ ವಿರುದ್ಧ ಸಮರ ಮುಂದುವರೆಸಿದ್ದಾರೆ. ಫೆಬ್ರವರಿ 20ರಂದು ಯತ್ನಾಳ್ ಟೀಮ್ ಮತ್ತೆ ಸಭೆ ಸೇರಲಿದೆ. ಬೆಂಗಳೂರಲ್ಲಿ ರೆಬೆಲ್ಸ್ ಟೀಮ್ ಸಭೆ ನಡೆಸಲಿದ್ದು, ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಪಕ್ಷದ ಕೆಲ ಪ್ರಮುಖರು ಭಾಗಿಯಾಗಲಿದ್ದಾರೆ. ಈಗಾಗಲೇ ಸಮರದಲ್ಲಿ ಭಿನ್ನರ ಪಡೆಗೆ ಹಿನ್ನಡೆಯಾಗಿದ್ದು, ಮುಂದಿನ ಕಾರ್ಯತಂತ್ರದ ಬಗ್ಗೆ ತಂಡ ಸಮಾಲೋಚನೆ ನಡೆಸಲಿದೆ. ವಿಜಯೇಂದ್ರ ವಿಚಾರದಲ್ಲಿ ಆರ್ ಅಶೋಕ್ ಯಾಮಾರಿದ್ರ ಅನ್ನೋ ಅನುಮಾನ ಮೂಡ್ತಾ ಇದೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನ ತಪ್ಪಿಸಲು ಹೋಗಿ ತಮ್ಮ ಸ್ಥಾನಕ್ಕೆ ಸಂಚಕಾರ ತಂದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರೋಕ್ಷವಾಗಿ ವಿಜಯೇಂದ್ರ ವಿರುದ್ಧ ನಿಂತಿದ್ದ ಅಶೋಕ್ ವಿಪಕ್ಷ ನಾಯಕ ಸ್ಥಾನಕ್ಕೆ ಕುತ್ತು ತಂದುಕೊಂಡಿದ್ದಾರೆ. ನಾವು ತಟಸ್ಥರು ಎನ್ನುತ್ತಲೇ ಅಶೋಕ್ ರೆಬೆಲ್ಸ್ ಪರ ನಿಂತಿದ್ರು. ಈ ಹಿನ್ನೆಲೆ ಅಶೋಕ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ದಾರೆ ಅಂತ ವಿಜಯೇಂದ್ರ ಬಿಜೆಪಿ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಈಗ ರಾಜಕೀಯದ ವಿದ್ಯಮಾನಗಳನ್ನ ನೋಡೋಣ. ಅನ್ನಭಾಗ್ಯ ಹಣ, ಗೃಹಲಕ್ಷ್ಮಿ ನಿಧಿ ವಿಳಂಬವಾಗ್ತಿರೋದಕ್ಕೆ ಜನಾಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಮಾತನಾಡಿರೋ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ಒಳಗೆ ಗ್ಯಾರಂಟಿ ಮುಂದುವರಿಸುವ ಚರ್ಚೆ ನಡೀತಿದೆ. ಹೀಗಾಗಿ ಜನರಿಗೂ ಗ್ಯಾರಂಟಿಗಳ ಮುಂದುವರಿಕೆ ಬಗ್ಗೆ ಅನುಮಾನ ಮೂಡಿವೆ. ಗ್ಯಾರಂಟಿಗೆ 52,000 ಕೋಟಿ ಎತ್ತಿಟ್ಟಿದ್ದೇವೆ ಅಂತ ಸರ್ಕಾರ ಹೇಳಿತ್ತಲ್ಲ, ಆ ಹಣ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಂದಿನ ಬಜೆಟ್ ಅಲ್ಲಿ ಗ್ಯಾರಂಟಿ ಬಗ್ಗೆ ಎಷ್ಟು ಸತ್ಯ ಇತ್ತು ಅನ್ನೋದು ಈಗ ಗೊತ್ತಾಗ್ತಿದೆ. ಕಳೆದ ಸಲ ಗ್ಯಾರಂಟಿಗೆ ಅಂತಾನೆ ಮೀಸಲಿಟ್ಟಿದ್ದ 40% ಹಣ ಖರ್ಚಾಗಿಲ್ಲ. ದೆಹಲಿ ಸೋಲಿನ ಬಳಿಕ ಕಾಂಗ್ರೆಸ್ ಸರ್ಕಾರ ಹೀಗಾಗಿದೆ ಅಂತ ಹೇಳಿದರು. 2 ತಿಂಗಳಿನಿಂದ ಅನ್ನಭಾಗ್ಯದ ಅಕ್ಕಿಯ ಹಣ ವಿತರಣೆಯಾಗಿಲ್ಲ. ತಿಂಗಳಿನಿಂದ ಹಣ ವಿಳಂಬವಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಆರೋಪದ ವಿಚಾರವಾಗಿ ಮಾತನಾಡಿದ ಸಚಿವ ಮುನಿಯಪ್ಪ, 4-5 ತಿಂಗಳ ಹಣ ಏನು ಬಾಕಿ ಇಲ್ಲ, ಕೇವಲ 2 ತಿಂಗಳ ಹಣ ಮಾತ್ರ ಬಾಕಿ ಇದೆ. 2 ತಿಂಗಳಿಗೊಮ್ಮೆ ಹಣ ಹಾಕ್ತಿದ್ದೇವೆ. ಇನ್ನು ಮುಂದೆ ನಾವು ಪ್ರತಿ ತಿಂಗಳಿಗೆ ಹಣ ಹಾಕಲು ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ರಾಜ್ಯ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಅವರು, ಸರ್ಕಾರ ದಿವಾಳಿಯಾಗಿದೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳು ಕಣ್ಮುಂದೆ ಇವೆ. ಗೃಹಲಕ್ಷ್ಮಿ ಹಣ ಬರ್ತಿಲ್ಲ, ಅನ್ನಭಾಗ್ಯದ ಹೆಚ್ಚುವರಿ ಅಕ್ಕಿ ಇಲ್ಲ, ಹಣನೂ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ದಿವಾಳಿ ಎದ್ದಿದೆ ಅನ್ನಲಿಕ್ಕೆ ಹಲವಾರು ಉದಾಹರಣೆಗಳು ಕಣ್ಣಿಗೆ ಬೀಳ್ತಾ ಇದೆ. ಮಾತನಾಡಿದರೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಅಂತ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ಮೆಟ್ರೋ ದರ ಏರಿಸಿದ್ರು ಇಳಿಸ್ರಿ ಅಂದ ತಕ್ಷಣ ಅದು ಕೇಂದ್ರ ಸರ್ಕಾರ ಅಂದ್ರೆ, ಯಾವಾಗ ಜನ ಉಲ್ಟಾ ಬಿದ್ದರು ನಾನು ಕಮ್ಮಿ ಮಾಡಿಸಿದ್ದೇನೆ ಅಂತ ಘೋಷಣೆ ಮಾಡಿದರು. ಮತ್ತು ಕಮ್ಮಿ ಮಾಡಿಸಿದವರು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಒಳ ಬೇಗುದಿ ಬಗ್ಗೆ ಮಾತನಾಡಿರೋ ಪ್ರಹ್ಲಾದ್ ಜೋಶಿ, ಸಿಎಂ ಸ್ಥಾನ ಹೇಗೆ ಗಿಟ್ಟಿಸಿಕೊಳ್ಳಬೇಕು ಅನ್ನೋದು ಡಿಕೆಶಿ ಒಳಗೊಳಗೆ ಕುದಿತಾ ಇದ್ದಾರೆ. ಬಹಿರಂಗವಾಗಿ ಅದನ್ನು ಹೇಳೋದಿಕ್ಕೆ ಆಗ್ತಾ ಇಲ್ಲ. ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕರು ಅಂತ ಹೇಳ್ತಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಮಾರ್ಚ್ 3ಕ್ಕೆ ರಾಜ್ಯ ಬಜೆಟ್ ಅಧಿವೇಶನ ಆರಂಭವಾಗಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮಾರ್ಚ್ 7ಕ್ಕೆ ರಾಜ್ಯ ಬಜೆಟ್ ಮಂಡನೆ ಮಾಡ್ತೀನಿ. ಕಾಲು ನೋವಿದ್ರೂ ಕೂಡ ನಾನು ಇಲಾಖಾವಾರು ಸಭೆ ನಡೆಸಿದ್ದೇನೆ. ಎಲ್ಲ ಇಲಾಖೆಗಳ ಅಧಿಕಾರಿಗಳು, ಸಚಿವರು, ರೈತ ಮುಖಂಡರ ಜೊತೆ ಸಭೆಯನ್ನ ಈಗಾಗಲೇ ನಡೆಸಿದ್ದೇನೆ. ಜನರಿಗೆ ಉತ್ತಮ ಬಜೆಟ್ ಅನ್ನ ನೀಡ್ತೇನೆ ಅಂತ ಸಿಎಂ ಭರವಸೆ ನೀಡಿದ್ದಾರೆ. ಸಿಎಂ ಕುಟುಂಬದ ವಿರುದ್ಧದ ಮೂಡ ತನಿಖೆ ಮುಕ್ತಾಯವಾಗಿದೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿಚಾರಣೆ ನಡೆಸಿತು. ಇವತ್ತೇ ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿ ಸಲ್ಲಿಸಬೇಕಾಗಿತ್ತು. ಆದರೆ ವರದಿ ಸಲ್ಲಿಕೆ ಮಾಡೋದಕ್ಕೆ ಲೋಕಾಯುಕ್ತ ಕಾಲಾವಕಾಶ ಕೇಳಿದ ಹಿನ್ನೆಲೆ 1 ವಾರ ಕಾಲಾವಕಾಶ ಕೊಟ್ಟು ವಿಚಾರಣೆಯನ್ನ ಫೆಬ್ರವರಿ 24ಕ್ಕೆ ಮುಂದೂಡಲಾಗಿದೆ. ರಾಜ್ಯದ ಸುದ್ದಿಗಳನ್ನ ನೋಡೋಣ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ನಡೆಸಿದ್ರು. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಪ್ರಕಾಶ್ ಹಾಗೂ ಗ್ರಾಮ ಆಡಳಿತಾಧಿಕಾರಿ ವಿಶಾಲಾಕ್ಷಿ ನೇತೃತ್ವದಲ್ಲಿ ಸರ್ವೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ನೀತಿ ಆಯೋಗ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಬಿಆರ್ ಪಾಟೀಲ್ ನೇಮಕ ಮಾಡಲಾಗಿದೆ. ಎಚ್ಆರ್ ಪಾಟೀಲ್ ಅವರನ್ನು ನೇಮಿಸಿ ಸಿಎಂ ಸಿದ್ದರಾಮಯ್ಯ ಆದೇಶ ಹೊರಡಿಸಿದ್ದಾರೆ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಸಲಹೆಗಾರರಾಗಿ ಬಿಆರ್ ಪಾಟೀಲ್ ಕಾರ್ಯನಿರ್ವಹಿಸಿದ್ರು. ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಸಚಿವರು ಮಾತು ಕೇಳ್ತಿಲ್ಲ ಅಂತ ಅಸಮಾಧಾನಗೊಂಡಿದ್ದ ಬಿಆರ್ ಪಾಟೀಲ್ ಕೆಲ ದಿನಗಳ ಹಿಂದಷ್ಟೇ ರಾಜೀನಾಮೆಯನ್ನ ಸಲ್ಲಿಸಿದರು.
ಮೆಟ್ರೋ ದರ ಏರಿಕೆಯನ್ನ ಖಂಡಿಸಿ ಬಾಯ್ಕಾಟ್ ಮಾಡಲು ಮೆಟ್ರೋ ಪ್ರಯಾಣಿಕರು ಚಿಂತನೆ ನಡೆಸುತ್ತಿದ್ದಾರೆ. ಒಂದು ದಿನ ಅಥವಾ ಒಂದು ವಾರ ಮೆಟ್ರೋ ಪ್ರಯಾಣ ಮಾಡದಿರಲು ಪ್ಲಾನ್ ಮಾಡಲಾಗಿದೆ. ಭಾನುವಾರದ ಒಳಗೆ BMRCL ದರ ಕಡಿಮೆ ಮಾಡದಿದ್ರೆ ಬಾಯ್ಕಾಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಸಭೆ ನಡೆಸಲು ಮೆಟ್ರೋ ಪ್ರಯಾಣಿಕರ ಸಂಘಟನೆ ಮುಂದಾಗಿದೆ. ಇದೇ ಭಾನುವಾರ ಸ್ಕೌಟ್ಸ್ ಅಂಡ್ ಗೈಡ್ಸ್ ನಲ್ಲಿ ಸಮಾವೇಶ ನಡೆಯಲಿದೆ ಅಂತ ರಾಜೇಶ್ ಭಟ್ ಹೇಳಿದ್ದಾರೆ. ಈ ಹೋರಾಟ ತಗೊಂಡೋಗ್ಬೇಕು. ನಾವು ಭಾನುವಾರದಾಗೂ ನೋಡ್ತೀವಿ ಏನ್ ರೋಲ್ ಬ್ಯಾಕ್ ಮಾಡ್ತಾರ ಇಲ್ಲ ಹಂಗೆ ಇರ್ತಾರ ಅಂತ. ಅವತ್ತು ಜನಸಾಮಾನ್ಯರು ಏನ್ ಹೇಳ್ತಾರೆ, ಯಾಕಂದ್ರೆ ನಾವು ಇಡೀ ಬೆಂಗಳೂರಿನ ಎಲ್ಲಾ ಸಂಸ್ಥೆಗಳಿರ್ಬೋದು, ರೆಸಿಡೆಂಟ್ ಅಸೋಸಿಯೇಷನ್ಗಳು, ವಿದ್ಯಾರ್ಥಿಗಳು, IT ಸೆಕ್ಟರ್, ಸಾಫ್ಟ್ವೇರ್ ಎಂಪ್ಲಾಯ್ ಅಸೋಸಿಯೇಷನ್ ಎಲ್ಲರೂ ನಾವು ಕರಿತಾ ಇದೀವಿ. ಅವರೆಲ್ಲ ಬಂದು ಸೊ ಅಲ್ಲಿ ಜನಸಾಮಾನ್ಯರು ಅಕಸ್ಮಾತ್ ಆ ಮೀಟಿಂಗ್ ಅಲ್ಲಿ ಜನಸಾಮಾನ್ಯರು ಎಲ್ಲರೂ ಕೂಡ ಬೈಕಾಟ್ ಮಾಡೋಣ ಅಂತ ಬಂದ್ರೆ ವೈ ನಾಟ್ ಮೇಡಮ್. ಜನಸಾಮಾನ್ಯರು ಏನ್ ಹೇಳ್ತಾರೆ ನಾವು ಆಮೇಲೆ ಮುಂದುವರಿತೀವಿ. ನಾವು ಬೇಸಿಗೆ ಸಮೀಪಿಸ್ತಾ ಇದ್ದಂತೆ ಬೆಂಗಳೂರು ಜನರ ಮೇಲೆ ಜಲಮಂಡಳಿ ದಂಡಾಸ್ತ್ರಕ್ಕೆ ಮುಂದಾಗಿದೆ. ಕುಡಿಯುವ ನೀರನ್ನು ಅನಗತ್ಯವಾಗಿ ಪೋಲು ಮಾಡಿದರೆ ಜಲಮಂಡಳಿ ದಂಡ ಹಾಕಲಿದೆ. ಬೇಸಿಗೆಯಲ್ಲಿ ಬೆಂಗಳೂರಿಗೆ ಕುಡಿಯುವ ನೀರಿನ ಅಭಾವ ಕಾಡಲಿದೆ. ಅದರಿಂದ ನೀರಿನ ಅನಗತ್ಯ ಬಳಕೆ ತಡೆಯೋದಕ್ಕೆ ಜನರ ಮೇಲೆ ಜಲಮಂಡಳಿ ದಂಡ ಹಾಕಲು ಮುಂದಾಗಿದೆ. ವಾಹನ ಸ್ವಚ್ಛತೆ, ಕೈದೋಟ, ಕಾರಂಜಿ, ಕಟ್ಟಡ ನಿರ್ಮಾಣಕ್ಕೆ ಕುಡಿಯುವ ನೀರು ಬಳಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ 500 ರೂಪಾಯಿ ದಂಡ ಬೀಳುತ್ತೆ. ದಂಡ ಹಾಕಿದ್ರೂ ಮತ್ತೆ ನೀರು ಅನಗತ್ಯವಾಗಿ ಬಳಕೆ ಮಾಡಿದರೆ 5,000 ರೂಪಾಯಿವರೆಗೂ ದಂಡ ಹಾಕಲಾಗುತ್ತೆ. ನೆದರ್ಲ್ಯಾಂಡ್ ಮೂಲದ ಯುವಕನ ಜೊತೆ ಮೈಸೂರು ಮೂಲದ ಯುವತಿಯೊಬ್ಬಳು ವಚನ ಮಾಂಗಲ್ಯ ಮದುವೆ ಮಾಡಿಕೊಂಡಿದ್ದಾರೆ. ಮೈಸೂರು ಮೂಲದ ವಿದ್ಯಾ ನೆದರ್ಲ್ಯಾಂಡ್ ಮೂಲದ ರುಟ್ಗೇರ್ ಜೊತೆ ವಿವಾಹವಾಗಿದ್ದಾರೆ. ನೆದರ್ಲ್ಯಾಂಡ್ನಲ್ಲಿ ಓದ್ತಾ ಇರುವಂತಹ ವಿದ್ಯಾ ರುಟ್ಗೇರ್ ಜೊತೆ ಪ್ರೇಮಾಂಕುರವಾಗಿತ್ತು. ಎರಡು ಕುಟುಂಬದ ಒಪ್ಪಿಗೆ ಮೇರೆಗೆ ನವ ಜೋಡಿಗಳು ವಚನ ಮಾಂಗಲ್ಯ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮದುವೆ ಭಕ್ತಿರತಿ ಎಂಬ ಮದುವೆ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ